ನಾವು ಸಕ್ಕರೆ ಕಾಯಿಲೆ ಇರೋರು ಸಾಮಾನ್ಯವಾಗಿ ಕೆಲವು ಮಿಸ್ಟೇಕ್ಸ್ಗಳನ್ನ ಮಾಡ್ತೀವಿ. ಸಿಂಪಲ್ ಮಿಸ್ಟೇಕ್ಸ್ಗಳನ್ನ ಮಾಡಿಕೊಂಡು ನಮ್ಮ ದೇಹಕ್ಕೆ ನಾವೇ ತೊಂದರೆ ಕೊಡ್ತಾ ಇರ್ತೀವಿ. ಆ ಥರ ಸಿಂಪಲ್ ಮಿಸ್ಟೇಕ್ಸ್ ಏನಿರ್ಬೋದು, ಯಾವಾಗ ಒಂದು ಹಬ್ಬ ಹರಿದಿನ ಉಪವಾಸ ಮಾಡ್ತೀವಿ ನಾವು, ಆಯಿತಾ, ಊಟ ತಿಂಡಿ ತೊಗೊಳೋದಿಲ್ಲ, ಅಥವಾ ಮಾತ್ರೆ ತೊಗೊಂಡಿರ್ತೀವಿ ಊಟ ತಿಂಡಿ ತೊಗೊಂಡಿರೋದಿಲ್ಲ. ಇದು ಸಿಂಪಲ್ ಮಿಸ್ಟೇಕ್. ಇದನ್ನು ನಾವು ಸರಿ ಮಾಡ್ಕೋಬೋದು. ನಾವು ಮಾತ್ರೆ ತೊಗೋತಾ ಇದ್ದೀವಿ ಅಥವಾ ಇನ್ಸುಲಿನ್ ತೊಗೋತಿದ್ದೀವಿ ಅಂದರೆ ಊಟ ತಿಂಡಿನ ಮಾಡಲೇಬೇಕಾಗತ್ತೆ. ಸೊ ಉಪವಾಸನ ನೀವು ಹೇಗೆ ಅಡ್ಜಸ್ಟ್ ಮಾಡ್ತೀರಿ ಅಂತ ನಾವು ಅವಾಗ ಯೋಚನೆ ಮಾಡ್ಕೋಬೇಕಾಗತ್ತೆ. ಮತ್ತು ಡಾಕ್ಟ್ರ್ ಹತ್ರ ಬಂದಿರ್ತೀವಿ, ನಾವು ಶುಗರ್ ಪರೀಕ್ಷೆ ಮಾಡಿರೋದಿಲ್ಲ, ಯಾವುದು ಅಂದರೆ ಗ್ಲೂಕೋಮೀಟ್ರಲ್ಲಿ ಕೂಡ ಮಾಡಿರೋದಿಲ್ಲ ಅಥವಾ ಲ್ಯಾಬ್ನಲ್ಲೂ ಮಾಡಿರೋದಿಲ್ಲ. ಆ ಥರ ಅವಾಗ ಯೂಶಲಿ ಡಾಕ್ಟ್ರಿಗೆ ಅದನ್ನು ಅಡ್ಜಸ್ಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಡಾಕ್ಟ್ರು ನಿಮ್ಮ ಶುಗರ್ನ ನೋಡಿ ಯೂಶಲಿ ನಿಮ್ಗೆ ಎಷ್ಟು ಇನ್ಸುಲಿನ್ ಬೇಕು, ಮಾತ್ರೆ ಬೇಕು ಅನ್ನೋದನ್ನ ಯೂಶಲಿ ಅಡ್ಜಸ್ಟ್ ಮಾಡ್ತಾರೆ. ಮತ್ತು ತಿಂಡಿ ತಿನ್ಬೇಕಾದ್ರೆ ಮುಂಚೆ ಖಾಲಿ ಹೊಟ್ಟೆ ಶುಗರ್ ಮಾಡಿರೋದಿಲ್ಲ, ಮನೆಯಲ್ಲೇ ತಿಂಡಿ ತಿನ್ಕೊಂಡು ಬಂದಿರ್ತೀರಿ, ಅಥವಾ ಔಷಧಿ ತೊಗೊಂಡಿರೋದಿಲ್ಲ, ಇವತ್ತು ಡಾಕ್ಟ್ರ್ ಹತ್ರ ಹೋಗ್ತೀನಪ್ಪ, ನಾವು ಔಷಧಿ ತೊಗೊಳಂಗಿಲ್ಲ, ನೋಡೋಣ ಎಷ್ಟಿರ್ತದೆ ಶುಗರು ಅಂತ, ಈ ಥರ ಬರೋದು ಖಂಡಿತವಾಗ್ಲೂ ಒಳ್ಳೇದಲ್ಲ. ನಾವು ಯಾಕೆ ಕರಿತೀವಿ ಅಂದರೆ, ನೀವು ಮೆಡಿಸಿನ್ ತೊಗೊಂಡು ತಿಂಡಿ ತಿಂದು ನಾರ್ಮಲ್ ಹೆಂಗಿರ್ತೀರಿ ಮನೆಯಲ್ಲೇ ಮೆಡಿಸಿನ್ ತೊಗೊಂಡು ತಿಂಡಿ ತಿಂದು ಇರ್ತೀರಲ್ವ, ಆ ಟೈಮ್ನಲ್ಲೇ ನಿಮ್ಮ ಶುಗರ್ ಎಷ್ಟಿರ್ತದೆ ಅಂತ ನಮಗೆ ನೋಡಿ ನಾವು ಅದನ್ನು ಅಡ್ಜಸ್ಟ್ ಮಾಡೋಕ್ಕೋಸ್ಕರ ನಾವು ಆಸ್ಪತ್ರೆ ಕರಿತೀವಿ. ಸೊ ದಯವಿಟ್ಟು ಫಸ್ಟ್ ಖಾಲಿ ಹೊಟ್ಟೆನಲ್ಲಿ ಶುಗರ್ ಕೊಟ್ಟು ಆಮೇಲೆ ಮಾತ್ರೆ ತಿಂದು ತಿಂಡಿ ತಿಂದು 1.5 ಗಂಟೆ ಆದ್ಮೇಲೆ ಶುಗರ್ ಕೊಟ್ಟು ಪರೀಕ್ಷೆ ಮಾಡ್ಕೊಂಡು ಬಂದರೆ ಖಂಡಿತ ಒಳ್ಳೇದಾಗುತ್ತೆ. ಸೊ ಆಮೇಲೆ ಬರೀ ಕಾಲು ಯಾವುದೋ ದೇವಸ್ಥಾನಕ್ಕೆ ಹೋಗಿರ್ತೀವಿ, ತುಂಬ ಬಿಸಿ ಇರುತ್ತೇನಲ್ಲ, ಗೊತ್ತಾಗಲ್ಲ, ಬರೀ ಕಾಲನ್ನ ಓಡಾಡ್ತೀವಿ. ಸೊ ಅವಾಗ ಯೂಶಲಿ ಕಾಲಿನಲ್ಲಿ ಸ್ಪರ್ಶ ಜ್ಞಾನ ಕಡಿಮೆ ಇರ್ತದೆ. ಸೊ ಯೂಶಲಿ ಅವಾಗ ಕಾಲಿಗೆ ತೊಂದರೆಗಳಾಗುವಂಥ ಸಾಧ್ಯತೆ ಇರ್ತದೆ, ಗಾಯ ಆಗುವಂಥ ಸಾಧ್ಯತೆಗಳು ಇರ್ತವೆ. ಈ ಥರ ಸಿಂಪಲ್ ಕಾಮನ್ ಮಿಸ್ಟೇಕ್ಸ್ ಸಕ್ಕರೆ ಕಾಯಿಲೆಯಲ್ಲಿ ಆಗೋದನ್ನ ನಾವು ತಪ್ಪಿಸಿದ್ರೆ ನಮ್ಮ ದೇಹಕ್ಕಾಗುವಂತಹ ತೊಂದರೆಗಳನ್ನ ನಾವು ತಪ್ಪಿಸ್ಬೋದು.